ಬೆಂಗಳೂರಿನಲ್ಲಿ ಸಿಸಿಬಿ ದಾಳಿಯನ್ನ ನಡೆಸಿದೆ. ಈ ದಾಳಿ ನಡೆಸಿರುವಂತಹ ಪ್ರಕರಣದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ನೋಡೋಣ. ಬೆಂಗಳೂರಿನ ರೇಸ್ ಕೋರ್ಸ್ ಮೇಲೆ ಸಿಸಿಬಿ ದಾಳಿ ನಡೆಸಿರುವಂತಹ ಪ್ರಕರಣ ಇದು. ದಾಳಿಯ ವೇಳೆ ಅಂದಾಜು 3,47,00,000 ಹಣ ಪತ್ತೆಯಾಗಿರುವಂತಹ ಪ್ರಕರಣ. ಲೆಕ್ಕವಿಲ್ಲದ ಹಣ, ಜಿಎಸ್ಟಿ ವಂಚನೆ ಆರೋಪ, ಕೆಲವರನ್ನ ವಶಕ್ಕೆ ಪಡೆದಿದ್ದಾರೆ. ಸಿಸಿಬಿ ದಾಳಿಯಲ್ಲಿ ಸಿಕ್ಕವರ ಮೇಲೆ ಹೈಗ್ರೌಂಡ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸುಮಾರು 60 ಜನರನ್ನ ವಶಕ್ಕೆ ಪಡೆದು ಸ್ಟೇಷನ್ ಬೇಲ್ನಲ್ಲಿ ಬಿಡುಗಡೆಯನ್ನ ಮಾಡಿದ್ದಾರೆ. ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ. ಈ ಸಲ ದಾಳಿ ಮಾಡಿದ್ದಕ್ಕೆ ಅಷ್ಟು ಸಿಕ್ಕಿದೆ. ಪ್ರತಿ ಬಾರಿಯೂ ಕೂಡ ಅಲ್ಲಿ ಯಾವುದು ಕೂಡ ಜಿಎಸ್ಟಿ, ಲೆಕ್ಕ ಇಲ್ಲದಿರುವಂಥ ಹಣ ಇವೆಲ್ಲವೂ ಕೂಡ ಸಿಗುತ್ತೆ. ಅಲ್ಲಿ ಕ್ಯಾಶ್ ವ್ಯವಹಾರನೇ ಜಾಸ್ತಿ. ಇದೇನೋ ಫಸ್ಟ್ ಟೈಮ್ ಹೋಗ್ಬಿಟ್ಟು ಈ ರೀತಿಯಾಗಿ ಸೀಸ್ ಮಾಡಿದ್ದಾರೆ. ಅದು ಆನ್ಲೈನಲ್ಲೂ ಇದ್ದಂಗೆ ಇದೆ. ಅದು ಮೋಸ್ಟ್ಲಿ ಆನ್ಲೈನಲ್ಲೂ ಇರುತ್ತೆ. ಅದಕ್ಕೆ ಏನೋ ಟ್ಯಾಕ್ಸು ಇದೆ, ಎಲ್ಲವೂ ಕೂಡ ಕಟ್ಟಬೇಕು. ಹಾಗಿದ್ದಾಗಲೂ ಕೂಡ ಅಲ್ಲಿ ಕ್ಯಾಶ್ ವ್ಯವಹಾರಗಳು ಜಾಸ್ತಿ ಆಗುತ್ತೆ ಅನ್ನೋದನ್ನು ಕೇಳಿಬರುತ್ತೆ ಪ್ರತಿ ಸಲನೂ. ಬಟ್ ಈ ಟೈಮಲ್ಲಿ ಸಿಸಿಬಿನವರು ದಾಳಿ ನಡೆಸಿದ್ದಾರೆ. ನೋಡೋಣ ಏನಾಗುತ್ತೆ ಈ ವಿಚಾರದಲ್ಲಿ ಅಂತ ಹೇಳಿ. ಸೊ ಬೆಂಗಳೂರಿನ ರೇಸ್ ಕೋರ್ಸ್ ಮೇಲೆ ಸಿಸಿಬಿ ದಾಳಿ ನಡೆಸಿರುವಂತಹ ಪ್ರಕರಣ. ದಾಳಿಯ ವೇಳೆ ಅಂದಾಜು 3,47,00,000 ಹಣ ಪತ್ತೆಯಾಗಿದೆ. ಈ ಹಣಕ್ಕೆ ಯಾವುದೇ ದಾಖಲೆಗಳಿಲ್ಲ. ಜಿಎಸ್ಟಿ ವಂಚನೆ ಮಾಡಿದ್ದಾರೆ ಅಂತ ಈಗ ಕೆಲವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೈಗ್ರೌಂಡ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಅಲ್ಲಿ ಯಾರ್ಯಾರು ಸಿಕ್ಕಿದ್ದಾರೆ ಅವರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡಿದ್ರು. ಸುಮಾರು ಒಂದು 60 ಜನರನ್ನು. ಆಮೇಲೆ ಅವರಿಗೆ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆಯನ್ನು ಮಾಡಿದ್ದಾರೆ. ನೋಟಿಸ್ ಕೂಡ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ರೇಸ್ ಕೋರ್ಸ್ನಲ್ಲಿ ಈಗ ಬಹುದೊಡ್ಡದಾಗಿ ಈ ರೀತಿಯಾದಂಥ ವ್ಯವಹಾರಗಳು ನಡೆಯುತ್ತೆ ಅನ್ನೋದಿದೆ. ಬಟ್ ಇನ್ನೊಂದು ಕಡೆಗೆ ಈ ರೇಸ್ ಕೋರ್ಸ್ ವಿಚಾರದಲ್ಲಿ ಹಲವು ರೀತಿಯಾಗಿ ಇತ್ತೀಚೆಗೆ ಬಹಳ ಬೆಳವಣಿಗೆಗಳು ಕೇಳಿ ಬರ್ತಾ ಇದೆ. ಯಾರೋ ಒಬ್ಬ ರಾಜಕಾರಣಿ ಇದರ ಬಗ್ಗೆ ತುಂಬ ಕಣ್ಣಿಟ್ಕೊಂಡಿದ್ದಾರೆ. ಅದನ್ನು ಅಲ್ಲಿಂದ ಸ್ಥಳಾಂತರಿಸಬೇಕು, ಅಲ್ಲೇನೋ ಬೇರೆ ಮಾಡಬೇಕು ಅಂತೇನೇನೋ ಚರ್ಚೆಗಳಿದೆ. ಅದರ ಭಾಗವಾಗಿ ಗೊತ್ತಿಲ್ಲ, ಅನುಮಾನಗಳಿದೆ. ನಿನ್ನೆ ನಮ್ಮ ನಗರ ಸಿಸಿಬಿ ತಂಡದ ವಿಶೇಷ ವಿಚಾರಣೆ ದಳದವರು ಬ್ಯಾಂಗ್ಳೂರು ಟ್ರ್ಯಾಕ್ನಲ್ಲಿ ನಡೀತಾ ಇರತಕ್ಕಂತಹ ರೇಸ್ ಪಂದ್ಯಾವಳಿಗಳೇನಿದ್ದಾವೆ ಅದರಲ್ಲಿ ಅವುಗಳ ಮೇಲೆ ಏನು ಬೆಟ್ಟಿಂಗನ್ನು ಅಧಿಕೃತವಾಗಿ ಆಡ್ತಾರೆ, ಅದರ ಜೊತೆಗೆ ಈ ರೀತಿ ಅನಧಿಕೃತವಾಗಿ ಬೆಟ್ಟಿಂಗನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಈ ಯಾವುದೇ ರಸೀದಿ ಅಥವಾ ಯಾವುದೇ ಅಫಿಷಿಯಲ್ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಟುಕೊಳ್ಳದೇನೆ ನೇರವಾಗಿ ಹಣದ ರೂಪದಲ್ಲಿ ಕೆಲವು ಈ ರೀತಿ ಬೆಟ್ ಮಾಡ್ತಕ್ಕಂಥ ವ್ಯಕ್ತಿಗಳಿಂದ ಹಣವನ್ನು ಪಡೆದುಕೊಳ್ತಾ ಇರ್ತಕ್ಕಂಥದ್ದು ಕಂಡು ಬಂದಿದ್ದರಿಂದ ಇದು ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ ಆಗೋದರಿಂದ ಈ ಎಲ್ಲ ವ್ಯಕ್ತಿಗಳ ಮೇಲೆ ಈಗ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಆ ಒಂದು ರೇಸ್ ಇದರಲ್ಲಿ ದಾಳಿ ಮಾಡಿ ಅಲ್ಲಿ ಸುಮಾರು 3,45,00,000 ಈ ರೀತಿಯ ನಗದು ಹಣವನ್ನು ಆ ಒಂದು ಕೌಂಟರ್ಗಳಿಂದ ಈಗ ವಶಪಡಿಸಿಕೊಳ್ಳಲಾಗಿದೆ. ಮತ್ತು ಈ ಸುಮಾರು 66 ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಪ್ರತಿ ಸಲನೂ ಇಲ್ಲೊಂದು ಬಹುದೊಡ್ಡದಾಗಿರುತ್ತೆ, ಕ್ಯಾಶ್ ವ್ಯವಹಾರ ಬಹುದೊಡ್ಡದಾಗಿ ರೇಸ್ ಕೋರ್ಸ್ನಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಇರುತ್ತೆ. ಸೊ ಫಸ್ಟ್ ಟೈಮ್ ಸಿಸಿಬಿ ಈ ರೀತಿಯಾಗಿ ದಾಳಿಯನ್ನ ಮಾಡಿದೆಯಾ ಅಥವಾ ಹಿಂದೆಯೂ ಕೂಡ ಈ ರೀತಿ ದಾಳಿ ಮಾಡಿದಂಥ ಸಂದರ್ಭದಲ್ಲೂ ಇದೇ ರೀತಿಯಾಗಿ ಕ್ಯಾಶ್ಗಳು ಸಿಕ್ಕಿದೆಯಾ? ಅದಕ್ಕೇನು ಸ್ಟ್ರಿಕ್ಟ್ ಆಗಿ ರೂಲ್ಸ್ಗಳನ್ನು ತರ್ತಾ ಇಲ್ವಾ ಅಥವಾ ಬೇರೆ ಏನಾದರೂ ಉದ್ದೇಶ ಇದೆಯಾ ಮುರಳಿ? ಖಂಡಿತವಾಗಿಯೂ ಅರುಣ್, ಯಾಕೆಂದ್ರೆ ಕಳೆದ ಬಾರಿ ಸಿಸಿಬಿ ಇದು 2ನೇ ಬಾರಿಗೆ ಸಿಸಿಬಿ ದಾಳಿಯನ್ನ ನಡೆಸ್ತಾರೆ ಅಂತದ್ದು. ಕಳೆದ ಬಾರಿ ಸಿಸಿಬಿ ದಾಳಿಯನ್ನ ನಡೆಸಿದಾಗ ಏನಂದ್ರೆ ಓಡುವಂತ ಕುದುರೆಗಳೇನಿರುತ್ತೆ ಕುದುರೆಗಳನ್ನೇ ಬುಕ್ಕಿಂಗ್ ಅನ್ನ ಮಾಡ್ಕೊಳ್ತಾರೆ. ಕೊನೆಯ ಹಂತಕ್ಕೆ ತಲುಪುವ ಸಂದರ್ಭದಲ್ಲಿ ಏನು ಅದು ತಲುಪದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು, ಕುದುರೆಯನ್ನ ಬುಕ್ಕಿಂಗ್ ಮಾಡಿ ಜಾಕಿಯನ್ನ ಬುಕ್ಕಿಂಗ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಆರೋಪಗಳು ಕೇಳಿಬಂದಿತ್ತು. ಆರೋಪ ಕೇಳಿಬಂದಾಗ ಆ ಪ್ರಕರಣ ಕೂಡ ಈಗ ಸದ್ಯದಲ್ಲಿ ಚಾರ್ಜ್ ಶೀಟ್ ಆಗಿದೆ. ಅದ್ರ ಬಗ್ಗೆ ತನಿಖೆ ಕೂಡ ನಡೀತಾ ಇರುವಂಥದ್ದು. ಆದ್ರೆ ನಿನ್ನೆ ನಡೆದಂತ ದಾಳಿ ಪ್ರಕರಣ ಏನಿತ್ತು, ದಾಳಿ ಪ್ರಕರಣದಲ್ಲಿ ಅಕ್ರಮವಾಗಿ ಏನು ಬೆಟ್ಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ, ಅನಧಿಕೃತವಾಗಿ ಬೆಟ್ಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಸರ್ಕಾರಕ್ಕೆ ಕಟ್ಟಬೇಕಾದಂತ 28% ಅಷ್ಟು ಜಿಎಸ್ಟಿ ಏನಿತ್ತು ಆ ಜಿಎಸ್ಟಿಯನ್ನ ಮರೆಮಾಚುವಂಥದ್ದು, ಅದರಲ್ಲೂ ಕೂಡ ಅವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಇತ್ತು. ಜೊತೆಗೆ ಅನಧಿಕೃತ ವ್ಯಕ್ತಿಗಳು ಒಂದಷ್ಟು ರೌಡಿ ಎಲಿಮೆಂಟ್ಸ್ ಗಳಿರ್ತಾರೆ, ಗೂಂಡಾಗಳಿರ್ತಾರೆ, ಅವರನ್ನ ಇಟ್ಕೊಂಡು ಅಲ್ಲಿ ಕೆಲಸವನ್ನು ಮಾಡಿಸ್ತಾ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಸಿಬಿ ಪೊಲೀಸರಿಗೆ ಸಿಕ್ಕಿತ್ತು. ಸಿಸಿಬಿ ಪೊಲೀಸರು ನಿನ್ನೆ ಸರಿಸಿಮ್ ಅವರು ದೊಡ್ಡ ಪ್ರಮಾಣದಲ್ಲಿ ಒಂದು ದಾಳಿಯನ್ನು ನಡೆಸಿರೋದು. ದಾಳಿಯನ್ನು ನಡೆಸಿ 3,47,00,000 ಹಣವನ್ನ
ತಮ್ಮ ವಶಕ್ಕೆ ಪಡ್ಕೊಂಡಿದ್ರು. ಜೊತೆಗೆ 60 ಜನ ಏನಿದ್ರು ಅಲ್ಲಿ ಅನಧಿಕೃತವಾಗಿದ್ದಂತ ವ್ಯಕ್ತಿಗಳೇನಿದ್ರು ಅವ್ರನ್ನೆಲ್ಲರೂ ಕೂಡ ತಮ್ಮ ವಶಕ್ಕೆ ಪಡ್ಕೊಂಡಿದ್ರು. ಜೊತೆಗೆ ಅವರಿಗೆ ಸ್ಟೇಷನ್ ಬೇಲನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಕೂಡ ಕೊಟ್ಟು ಕಳಿಸಿರುವಂತದ್ದು. ಜೊತೆಗೆ ಏನು 3,47,00,000 ಹಣ ಏನಿತ್ತು ಅದಕ್ಕೆ ಯಾವುದೇ ರೀತಿಯ ದಾಖಲೆ ಪುರಾವೆಗಳು ಇಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಈಗ ಪೊಲೀಸ್ ಆಯುಕ್ತರು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ದಾಖಲಾತಿಗಳನ್ನ ಕೊಡ್ಲಿಕ್ಕೆ ಒಂದಷ್ಟು ಕಾಲಾವಕಾಶಗಳನ್ನ ಕೊಟ್ಟಿದ್ದೀವಿ. ಅಕಸ್ಮಾತ್ ಅವರು ಆ ರೀತಿ ದಾಖಲಾತಿಗಳನ್ನ ಕೊಡ್ಲಿಲ್ಲ ಅಂದ್ರೆ ಆ ಪ್ರಕರಣವನ್ನ ಇಡಿಗೆ ವರ್ಗಾವಣೆ ಮಾಡುವಂಥದ್ದು, ಅಂದ್ರೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ಅಡಿಯಲ್ಲಿ ಪ್ರಕರಣವನ್ನ ತನಿಖೆಯನ್ನ ಮಾಡಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇಡಿಗೆ ಆ ಪ್ರಕರಣವನ್ನ ವರ್ಗಾವಣೆಯನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಹೇಳ್ತಾ ಇರುವಂಥದ್ದು. ಅರುಣ್. ಓಕೆ, ಮುರಳೀಧರ್, ಮೇಲ ಮಾಹಿತಿಗೆ ಧನ್ಯವಾದಗಳು.